ಬಹುವಾರ್ಷಿಕ ದ್ವೈವಾರ್ಷಿಕಗಳ ಪರಿಚಯ ಈಗ ನಿಮ್ಮ ಮುಂದೆ. ಏಕವಾರ್ಷಿಕ ಸಸ್ಯಗಳು. ಏಕವಾರ್ಷಿಕ ಸಸ್ಯಗಳು ಎಂದರೆ ಒಂದು ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಿಯಾಗಿ ನಾಶವಾಗುವ ಸಸ್ಯಗಳು. ಉದಾಹರಣೆಗೆ ಜೋಳ, ಗೋಧಿ, ಭತ್ತ, ತರಕಾರಿಗಳು, ಹತ್ತಿ. ದ್ವೈವಾರ್ಷಿಕ ಸಸ್ಯಗಳು. ದ್ವೈವಾರ್ಷಿಕ ಸಸ್ಯಗಳು ಎಂದರೆ 2 ವರ್ಷ ಅಥವಾ 2 ಋತುಗಳವರೆಗೆ ಜೀವಿಸಿ ಹೂವು, ಹಣ್ಣು, ಕಾಯಿಯಾಗಿ ಉತ್ಪಾದಿಸಿ ನಾಶವಾಗುವ ಸಸ್ಯಗಳನ್ನು ದ್ವೈವಾರ್ಷಿಕ ಸಸ್ಯಗಳು ಎನ್ನುವರು. ಉದಾಹರಣೆಗೆ ಗಜರಿ, ಶುಂಠಿ, ಕಬ್ಬು, ಎಲೆಕೋಸು ಮುಂತಾದವು. ಬಹುವಾರ್ಷಿಕ ಸಸ್ಯಗಳು. ಬಹುವಾರ್ಷಿಕ ಸಸ್ಯಗಳು ಎಂದರೆ ಹಲವಾರು ವರ್ಷಗಳ